ಚಿಕ್ಕಬಳ್ಳಾಪುರ ತಾಲೂಕಿನ ರಪ್ಪಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಕಾಲದ 400 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವ ಆಂಜನೇಯ ಸ್ವಾಮಿಗೆ ಜೀರ್ಣೋದ್ಧಾರ ನಡೆಸಿದ ಜಂಗಾಲಹಳ್ಳಿ, ಅಪ್ಪರೆಡ್ಡಿ, ಬೊಮ್ಮನಹಳ್ಳಿ, ಮುದ್ದಲಹಳ್ಳಿ, ಕಮ್ಮಗುಟ್ಟಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಮುಜರಾಯಿ ಇಲಾಖೆ ಸೇರಿಕೊಂಡು ಈ ಪುರಾತನ ದೇವಾಲಯಕ್ಕೆ ಭಕ್ತಾದಿಗಳಿಂದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಯ ರಪ್ಪಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ 400ಕ್ಕೂ ಹೆಚ್ಚು ವರ್ಷ ಇತಿಹಾಸ ಇರುವ ಆಂಜನೇಯ ಸ್ವಾಮಿ ದೇವಾಲಯ ಇದು. ಈ ದೇವಾಲಯ ಹೇಗೆ ಬಂತು ಎಂದರೆ, ಆಗಿನ ಕಾಲದ ಪಾಳೆಗಾರರು ಆಂಧ್ರ ಭಾಗದಿಂದ ಈ ದೇವರನ್ನ ತೆಗೆದುಕೊಂಡು ಬಂದಾಗ ಈ ಸ್ಥಳದಲ್ಲಿ ಅವರ ಕೈಯಲ್ಲಿ ಹೊತ್ತುಕೊಂಡು ಹೋಗಲು ಆಗದೆ ಈ ಆಂಜನೇಯ ಸ್ವಾಮಿ ದೇವರನ್ನ ಈ ಸ್ಥಳದಲ್ಲಿ ಇಳಿಸಿದಾಗ ಅಲ್ಲಿನ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಎಲ್ಲಾ ಸೇರಿ ರಪ್ಪನಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ತಕ್ಕಂತೆ ಚಿಕ್ಕದಾಗಿ ಒಂದು ಗುಡಿ ಕಟ್ಟಿ ಪೂಜೆ ಪುನಸ್ಕಾರಗಳು ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿನ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಹುತ್ತ ಇದೆ. ಈ ಹುತ್ತದಲ್ಲಿ ಒಂದು ನಾಗರ ಹಾವು ಇದೆ. ಇದೇ ಇಲ್ಲಿನ ವೈಶಿಷ್ಟ್ಯ. ಇಲ್ಲಿ ಈ ಆಂಜನೇಯ ಸ್ವಾಮಿಗೆ ಬಲ ಎಂದು ಹೇಳಬಹುದು. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹುಟ್ಟಲು ಪರಸೆ ನಡೆಸಲಾಗುತ್ತಿದೆ. ಇಲ್ಲಿನ ಸುತ್ತಮುತ್ತಲಿನ ಭಕ್ತಾದಿಗಳು ಸೇರಿಕೊಂಡು ಜಾತ್ರೆಯ ರೀತಿಯಲ್ಲಿ ಜನ ಸೇರಿ ಈ ದೇವರ ಆಶೀರ್ವಾದ ಪಡೆದು ಈ ಹುಟ್ಟಲು ಪರಸೆ ನೋಡಿ ಸಂತೋಷ ಪಡುತ್ತಾರೆ ಎಂದು ದೇವಾಲಯದ ಅರ್ಚಕರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಊರಿನ ಹಿರಿಯರಾದ ಡಾಕ್ಟರ್ ರಾಜಾ ಎಂ ಅವರು, ನಾನು ಕಂಡಂತೆ ನಮ್ಮ ಹಿರಿಯರ ಕಾಲದಿಂದಲೂ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರುತ್ತಿದ್ದೆವು. ನಮ್ಮ ತಂದೆಯವರ ಕಾಲಾವಧಿ ಮುಗಿದ ನಂತರ ನಾನೇ ಮುಂದೆ ನಿಂತುಕೊಂಡು ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಈ ವರ್ಷ ವಿಶೇಷವಾಗಿ ಜಂಗಾಲಹಳ್ಳಿ ಗ್ರಾಮದ ಆರ್ ಅಶ್ವತ್ಥಪ್ಪ ಕುಟುಂಬದವರು ಸೇರಿ ಬಹಳ ಭಕ್ತಿಯಿಂದ ನವಗ್ರಹ ಮಾಡಿರುವುದಕ್ಕೆ ಮತ್ತು ಶಿಖರ ಮಾಡಿರುವುದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರ ಸಹಾಯದಿಂದ ಇಂದು ಈ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ನಡೆಸಲಾಯಿತು. ಈ ದೇವಾಲಯ ಶೀಘ್ರ ಕಟ್ಟಿಸಬೇಕಾದರೆ ಮುಂದೆ ನಿಂತು ಕೆಲಸ ಮಾಡಿದ ಪಾಪಿರೆಡ್ಡಿ ಕುಟುಂಬದವರು ಮತ್ತು ಕೃಷ್ಣಾರೆಡ್ಡಿ ಕುಟುಂಬದವರು ಸುತ್ತಮುತ್ತಲಿನ ಭಕ್ತಾದಿಗಳು ಸೇರಿ ಈ ಒಂದು ಅದ್ಭುತವಾದ ದೇವಾಲಯದ ಕೆಲಸ ನಡೆದಿದೆ ಎಂದು ಹೇಳಿದ್ದಾರೆ. ಇಲ್ಲ, ನೀವು ನೋಡ್ತಾ ಇರ್ಬೋದು, ಎಸ್ಪೆಷಲಿ ಲಾಸ್ಟ್ ಇಯರ್ ಯಾರು ನೋಡಿದ್ರೆ ಆ ವರ್ಷಕ್ಕೂ ಇದಕ್ಕೂ ಬಹಳನೇ ಡಿಫ್ರೆನ್ಸ್ ಇದೆ. ಪ್ರತಿ ವರ್ಷನೂ ಜನನು ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ಹೆಚ್ಚು ಈ ದೇವರ ಮಹಿಮೆ. ಇಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ, ಇನ್ನೊಂದು ಭಕ್ತಿ. ಇದು ಮನೋರಂಜನೆ ಅಂದರೆ ಈಗ ಎಲ್ಲೂ ನೋಡ್ದಂಗೆ ನೀವು ಹಾಲುಟ್ಟಿ ಅಂತ ಮಾಡ್ತೀವಿ. ಇಲ್ಲಿ ನರೇಂದ್ರ ಅಂತ ನಮ್ಮ ಇವರೊಬ್ಬರು ಇದ್ದಾರೆ, ಅವ್ರ ಮನೆಯಿಂದ ಹುಟ್ಟಿ ತಗೊಂಬಂದು ಅಲ್ಲಿ ಕಟ್ಟಿ ಫಸ್ಟ್ ಅದು ನೋಡಿತೀವಿ. ಆಮೇಲೆ ಕಾಯಿ ಹೊಡೆದು ಇದೆಲ್ಲ ದಿವಸ ಪೂರ್ತಿ ಇರ್ತದೆ. ಇದನ್ನು ಮೇನ್ಲಿ ನಮ್ಮ 3 ಜನ ಮಾಡೋದು. ಬೊಮ್ಮನಹಳ್ಳಿ, ಕೆಳಗಿನ ಅಪ್ಪರೆಡ್ಡಿ, ಮೇಲಿನ ಅಪ್ಪರೆಡ್ಡಿ ಹೇಳೋರು. ಈಗ ಜಂಗಾಲಹಳ್ಳಿಯವರು ಬರ್ತಾ ಇದ್ದಾರೆ, ನಮ್ಗೆ ತುಂಬ ಸಂತೋಷ ವಿಷಯ. ಸೊ ಇದನ್ನೇ ನಾನು ಒಂದು ಆಪರ್ಚುನಿಟಿ ತಗೊಂಡು ಮುಂದಿನ ಸಲ ತಮಗೆಲ್ಲರಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಇದು ಕಮ್ಮಗುಟ್ಟಹಳ್ಳಿ ಪಂಚಾಯತ್. ಇದು ಅಪ್ಪಲಹಳ್ಳಿ ಗ್ರಾಮ ಅಂತ ಅಂದೇಳಿ ಇಲ್ಲಿ ಹಿಂದಿನ ಕಾಲದ ಸುಮಾರು 400 ವರ್ಷದ ಹಿಂದಿಂದು ಇದು ಆಂಜನೇಯ ಸ್ವಾಮಿ. ಆದರೆ ಅದು ಹೇಗೆ ಬಂತಪ್ಪ ಅಂದರೆ, ಇಲ್ಲಿ ಆಂಜನೇಯ ಸ್ವಾಮಿ ಬರಬೇಕು ಅಂದರೆ ಹಿಂದಿನ ಕಾಲದವ್ರು ಪಾಳ್ಯಗಾರರು ಇದನ್ನು ಎಲ್ಲೋ ಆಂಧ್ರ ಕಡೆಯಿಂದ ಎತ್ಕೊಂಡು ಬಂದ್ರಂತ. ಎತ್ಕೊಂಡು ಬಂದು ಅವನು ಇಲ್ಲಿ ತನಕ ಬಂದಂತೆ. ಅವ್ರ ಕೈಲಿ ಆಗಲ್ ಬಂತು ಇಲ್ಲಿಗೆ ಬರೋ ಹೊತ್ತಿಗೆ. ಇಲ್ಲಿಗೆ ಬರೋದಕ್ಕೆ ಇಳಿಸ್ಬಿಟ್ನಂತೆ. ಇಲ್ಲಿ ಅದೇನಾಯ್ತೋ ಏನೋ ತಿಳಿದವ್ರಿಗೆ ಇಲ್ಲಿ ಇಳಿಸ್ಬಿಟ್ನಂತೆ. ಆವಾಗ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸೇರಿ ಆ ಆಂಜನೇಯ ಸ್ವಾಮಿನ ಇಲ್ಲೇ ಪ್ರತಿಷ್ಠೆ ಮಾಡಿರಂತೆ. ಆವಾಗ ಹಿಂದಿನ ಕಾಲದಲ್ಲಿ ರೈತರು ಏನಷ್ಟು ಇದಿರ್ತಾ ಇರಲಿಲ್ವಲ್ಲ, ಏನೋ ಸುಮಾರಾಗಿದ್ದರು ಅವರು. ಅವ್ರ ಶಕ್ತಿ ಕೊದ್ದು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಬಿಟ್ಟು ಒಂದು ಗರ್ಭಗುಡಿ ಮುಂದ್ಗಡೆ ಅಂತರಾಳ 2 ಮಾತ್ರ ಕಟ್ಬಿಟ್ಟು ದೇವ್ರನ್ನ ಪ್ರತಿಷ್ಠೆ ಮಾಡಿಸಿರು. ಅಲ್ಲಿ ಏನಪ್ಪ ಅಂತ ಇಲ್ಲಿ ವೈಶಿಷ್ಟ್ಯ ಹುತ್ತ ಇದೆ ಇಲ್ಲಿ, ಅದರಲ್ಲಿ ಒಳ್ಳೆ ನಾಗರಾವಿದೆ ಅದರಲ್ಲಿ. ಆದ್ದರಿಂದ ಇಲ್ಲಿ ವೈಶಿಷ್ಟ್ಯ ಅದೊಂದೇ. ಇಲ್ಲಿ ಆಂಜನೇಯ ಸ್ವಾಮಿಗೆ ಏನಪ್ಪ ಅಂದರೆ ಆ ಹುತ್ತದ್ದೇ ಬಲಕಾರ, ಅದಕ್ಕೆ ಏನಿದ್ರು